ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಹಿಂದೆ ಒಂದು ವಿಡಿಯೋ ಹಾಕಿದ್ದೆ. ನಮ್ಮ ಸಿಸ್ಟರ್ ಒಬ್ಬರು, ಗೌರಿ ಸಿಸ್ಟರ್ ಅನ್ನೋರು, ವಿಟಮಿನ್ ಸಿ ಸೀರಮ್ ಬಗ್ಗೆ ನಮ್ಗೆ ಒಂದು ವಿಡಿಯೋ ಹಾಕ್ರಿ ಅಂತ ಹೇಳಿದ್ರು. ಹಂಗೆ ನಾನು ವಿಟಮಿನ್ ಸಿ ಸೀರಮನ್ನು ಪೌಡ್ರಲ್ಲಿ ಮಾಡಿ ತೋರಿಸಿದ್ದೆ. ಆದರೆ ಇವತ್ತು ವಿಟಮಿನ್ ಸಿ ಸೀರಮನ್ನು ಮಾಡಿ ತೋರಿಸಿಲ್ಲ, ವಿಟಮಿನ್ ಸಿ ಟೋನರ್ನ ಮಾಡಿ ತೋರಿಸಿದ್ದೀನಿ. ಬಹಳನೇ ಈಸಿಯಾಗಿ ನಾವು ಮನ್ಯಾಗ ಮಾಡ್ಕೋಬೋದು. ಕಿತ್ಲೆ ಹಣ್ಣನ್ನು ತೊಗೊಂಬರ್ತೀವಿ, ಹಣ್ಣನ್ನಷ್ಟೇ ತಿಂತೀವಿ, ಸಿಪ್ಪೆನ ನಾವು ಬಿಸಾಕ್ತೀವಿ. ಅವತ್ತು ಪೌಡ್ರಿಂದ ಮಾಡಿ ತೋರಿಸಿದ್ದೆ. ನಾನು ಇವತ್ತು ಫ್ರೆಶ್ ಹಣ್ಣಿನ ಸಿಪ್ಪೆಯಿಂದ ಯಾವ ರೀತಿ ನಾವು ಟೋನರನ್ನು ಮಾಡ್ಕೋಬೋದು ಅಂತ ಹೇಳಂದು ನಿಮ್ಗೆ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋಗಳಲ್ಲಿ ಸೀರಮ್ ಮತ್ತು ಕ್ರೀಮನ್ನು ಮಾಡಿ ತೋರಿಸ್ತೀನಿ ನಾನು. ಅಂದ್ರೆ ಒಂದು ಸರ್ತಿ ನೀವು ಸಿಪ್ಪೆನ ತಯಾರಿ ಮಾಡಿಕೊಂಡು ಅದರಿಂದ ಒಂದು ಸರ್ತಿ ಟೋನರು ಮತ್ತು ಕ್ರೀಮು ಮತ್ತು ಸೀರಮನ್ನು ಮೂರನ್ನು ಮಾಡಿ ಇಟ್ಕೊಂಡ್ಬಿಟ್ರೆ ವಿಟಮಿನ್ ಸಿ ಟಾನಿಕನ್ನು ನಿಮ್ಮ ಸ್ಕಿನ್ನಿಗೆ ಪೂರ್ತಿಯಾಗಿ ಕೊಡುವಂಥ ಒಂದು ರೊಟೀನ್ ಆಗುತ್ತೆ. ಅದಕ್ಕೋಸ್ಕರ ಪ್ರತಿದಿನ ನೀವು ಟೋನರು ಮತ್ತು ಈ ಸೀರಮ್ಮು ಕ್ರೀಮನ್ನು ನೀವು ಬರೀ ಒಂದು ವಾರ ಯೂಸ್ ಮಾಡಿದ್ರೆ ಅದರ ರಿಸಲ್ಟ್ ಏನಂತ ಹೇಳೋದು ನಿಮ್ಗೆ ಗೊತ್ತಾಗುತ್ತೆ. ಬಹಳನೇ ಈಸಿಯಾಗಿರುವಂಥ ಒಂದು ಹೋಮ್ ರೆಮಿಡಿ ಮತ್ತು ಒಳ್ಳೆ ಒಂದು ಸ್ಕಿನ್ ಟಾನಿಕ್ ಅಂತ ಹೇಳ್ಬೋದು, ವಿಟಮಿನ್ ಸಿ ಟೋನರ್ ಅಂತ ಹೇಳ್ಬೋದು. ಇವತ್ತು ನಾನು ನಿಮ್ಗೆ ಅದನ್ನ ಮಾಡಿ ತೋರಿಸ್ತಿದ್ದೀನಿ. ಅದಕ್ಕೂ ಮೊದಲು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ಹೇಳೋದು ರಿಕ್ವೆಸ್ಟ್ ಮಾಡ್ಕೊತ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬರ್ರಿ, ಈಗ ವಿಟಮಿನ್ ಸಿ ಟೋನರ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಬರ್ರಿ, ಇದು ಎರಡು ಮೀಡಿಯಮ್ ಸೈಜಿನ ಹಣ್ಣಿನ ಸಿಪ್ಪೆದಾಗಿರ್ತೈತಿ. ಈ ರೀತಿಯಾಗಿದ್ದನ್ನ ನಾವು ಸಣ್ಣದಾಗಿ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿರಿ, ಈ ರೀತಿಯಾಗಿ ಅಂದರೆ ನಾವು ಇನ್ನು ಪೂರ್ತಿಯಾಗಿ ಒಣಗಿಸಿ, ಚೆನ್ನಾಗಿ ಬಿಸಿಲಾಗಿ ಒಣಗಿಸಿ ನಾವು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ನೀವು ಬೇಕಾದಷ್ಟು ದಿನ ಇದನ್ನ ನೀವು ಇಟ್ಕೋಬೋದು. ನಾವಿವತ್ತು ಹಸಿ ಒಂದು ಹಣ್ಣಿನ ಸಿಪ್ಪೆಯ ಟೋನರ್ನ ಮಾಡಿ ತೋರಿಸಿರೋದ್ರಿಂದ ಈ ಒಂದು ಹಸಿ ಹಣ್ಣನ್ನು ನೋಡ್ರಿ, ಈ ರೀತಿ ಸಿಪ್ಪೆನ ಚೆನ್ನಾಗಿ ನಾನಿಲ್ಲಿ ಹೆಚ್ಕೊಂಡಿದ್ದೀನಿ, ಅಂದರೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೀವು ಹಣ್ಣಿನ ಪ್ರಮಾಣ ಎಷ್ಟಿದೆ, ಹಣ್ಣಿನ ಸಿಪ್ಪೆ ಪ್ರಮಾಣ ಅಂದರೆ ಸ್ವಲ್ಪ ಇದ್ದರೆ ಸ್ವಲ್ಪ ನೀರು ಹಾಕೋರಿ, ಜಾಸ್ತಿ ಇದ್ದರೆ ಜಾಸ್ತಿ ನೀರು ಹಾಕೋರಿ. ಇಲ್ಲಿ ನಾನು 2 ಮೀಡಿಯಮ್ ಸೈಜ್ ಹಣ್ಣಿನ ಸಿಪ್ಪೆ ಇರೋದ್ರಿಂದ ನಾನು ಒಂದು 3 ಬಟ್ಲಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಚೆನ್ನಾಗಿದ್ದನ್ನ ನಾವು ಚೆನ್ನಾಗಿ ಒಂದು 10 ನಿಮಿಷ ಇದನ್ನ ಕುದಿಸಿದ್ರೆ ಸಾಕು. ನಿಮ್ಗೆ ಕಲರ್ ಜಾಸ್ತಿ ಬೇಕಂದರೆ ಇನ್ನೊಂದು 2 ನಿಮಿಷ ಜಾಸ್ತಿ ಕುದಿಸ್ಬೋದು. ಇಷ್ಟಾದ್ರೆ ಸಾಕು ನಮಗೆ. ಚೆನ್ನಾಗಿದ್ದನ್ನ ನಾನು ಒಂದು 10 ನಿಮಿಷ ಕುದಿಸ್ಕೊಂಡು ಇದನ್ನ ಪೂರ್ತಿಯಾಗಿ ನೋಡಲಿ ಈ ರೀತಿಯಾಗಿ ಕಲರ್ ಬರ್ಬೇಕು ನಮಗೆ. ಆಮೇಲೆ ತೀರ ಗಟ್ಟಿನೂ ಮಾಡ್ಕೋಬಾರ್ದು ನಾವು ಇದನ್ನ. ಟೋನರ್ ರೀತಿಯಾಗಿ ಇರಬೇಕು. ಇದನ್ನು ನಾನು ಆರಕ್ಕೆ ಬಿಟ್ಟಿದ್ದೆ, ಪೂರ್ತಿಯಾಗಿ ಆರೈತಿ ನೋಡಲಿ. ಪೂರ್ತಿಯಾಗಿ ಆದ ನಂತರ ಇದನ್ನ ಒಂದು ಬಟ್ಲಿಗೆ ಇದನ್ನ ಸೋಸ್ಕೊತೀನಿ. ಇನ್ನು ಸೋಸ್ಕೊಂಡು ಇದಕ್ಕೆ ಇನ್ನೊಂದು 2 ಇಂಗ್ರೀಡಿಯೆಂಟ್ಸನ್ನು ನಾವು ಹಾಕಬೇಕು. ಚೆನ್ನಾಗಿದ್ದನ್ನ ನಮಗೆ ಅಂದರೆ ಇನ್ನೊಂದು ಸ್ವಲ್ಪ ನೀರಲ್ಲಿ ಇದನ್ನ ಇದ್ರೊಳಗೆ ಇಟ್ಕೋರಿ. ಯಾಕಂದ್ರೆ ನಮಗೆ ಮುಂದೆ ನೀವು ಒಂದೇ ಸರ್ತಿಗೆ ನೀವು ಏನದು ಸೀರಮ್ಮು ಮತ್ತು ಕ್ರೀಮನ್ನು ಮಾಡ್ಕೊತೀನಿ ಅನ್ನೋದಾದ್ರೆ ಒಂದು ಸ್ವಲ್ಪ ನೀರನ್ನು ಅದರೊಳಗೆ ಇಟ್ಕೋರಿ. ಆ ಸಿಪ್ಪೆನ ನಾವು ಚೆಲ್ಲೋದು ಬೇಡ. ಈ ಕಡೆ ನಾವು ಇದನ್ನ ಸ್ಟೋನರ್ನ ನಾನು ಸೋಸ್ಕೊಂಡಿದ್ನಲ್ಲ, ಇದಕ್ಕೆ 1 ಸ್ಪೂನಷ್ಟು ರೋಸ್ ವಾಟ್ರು, ಹಾಗೆ 1 ಸ್ಪೂನಷ್ಟು ಗ್ಲಿಸರಿನ್ ನಾನು ಇದಕ್ಕೆ ಹಾಕೊತೀನಿ. ನಾನು ಅರ್ಧ ಸ್ಪೂನ್ ಹಾಕೊಂಡ್ರೂ ಸಾಕು. ನೀವು 1 ಸ್ಪೂನ್ ಬೇಕಿದ್ರೆ 1 ಸ್ಪೂನ್ ಹಾಕೋಬೋದು, ಇಲ್ಲ ಅರ್ಧ ಸ್ಪೂನು ಅಂದರೆ ನಿಮ್ಗೆ ಎಷ್ಟು ಇದು ಟೋನರ್ ಬಂದಿರ್ತೈತಿ ಅದನ್ನು ನೋಡಿಕೊಂಡು ಒಂದು ಬಟ್ಲಷ್ಟಿದ್ರೆ 1 ಸ್ಪೂನಷ್ಟು ರೋಸ್ ವಾಟ್ರು, ಒಂದು ಅರ್ಧ ಸ್ಪೂನಷ್ಟು ಗ್ಲಿಸರಿನನ್ನು ಹಾಕೊಂಡ್ರೆ ಸಾಕು. ಹಾಕ್ಕೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿಕೊಂಡು ನಾವಿಲ್ಲಿ ಒಂದು ಸ್ಪ್ರೇ ಬಟ್ಲಿಗೆ ಹಾಕಿಟ್ಕೊತೀನಿ. ನೋಡಲಿ, ಸ್ಪ್ರೇ ಬಟ್ಲಿಗೆ ಹಾಕ್ಕೊಂಡು ನೀವು ಬೆಳಗ್ಗೆ, ಸಾಯಂಕಾಲ, ರಾತ್ರಿ ಎಷ್ಟು ಬೇಕಿದ್ರೂ ಅಷ್ಟು ಟೈಮ್ ನೀವು ಇದನ್ನ ಯೂಸ್ ಮಾಡ್ಬೋದು. ಭಾಳನೇ ಒಂದು ಸೂಪರಾಗಿರುವಂಥ ಒಂದು ಹೋಮ್ ರೆಮಿಡಿ ಅಥವಾ ಸ್ಕಿನ್ ಟಾನಿಕ್ ಅಥವಾ ವಿಟಮಿನ್ ಸಿ ಟೋನರ್ ಅಂತ ಹೇಳ್ಬೋದು. ಇದನ್ನು ನಾನು ನಿಮಗೆ ಸ್ಕಿನ್ನಿಗೆ ನಾನು ಸ್ಪ್ರೇನೂ ಮಾಡಿ ತೋರಿಸಿದ್ದೀನಿ. ನೀವು ಬೆಳಗ್ಗೆನೂ ಇದನ್ನ ಹಾಕ್ಕೋಬೋದು, ರಾತ್ರಿನೂ ಹಾಕಿ ಅದ್ರ ಜೊತೆಗೆ ನೀವು ಸೀರಮು ಮತ್ತು ಕ್ರೀಮ್ ಮಾಡಿ ಇಟ್ಕೊಂಡ್ರಂತೂ ಇನ್ನೂ ಒಂದು ಒಳ್ಳೆ ಒಂದು ರಿಸಲ್ಟ್ ನಿಮಗೆ ಇದು ಕೊಡ್ತೈತಿ. ಒಂದು ಸರ್ತಿ ಈ ಒಂದು ಹೋಮ್ ರೆಮಿಡಿನ ಅಥವಾ ಈ ಒಂದು ಟೋನರ್ನ ನೀವು ಮನೇಲಿ ರೆಡಿ ಮಾಡಿಕೊಂಡು ಟ್ರೈ ಮಾಡಿರಿ ಅಂತ ಹೇಳೋದಕ್ಕೆ ಇಲ್ಲಿ ಇಷ್ಟಪಡ್ತೀನಿ ನಾನು. ಈ ಟೋನರು ಒಣಗಿದ ಮೇಲೆ ನೀವು ಬೇಕಾಗಿದ್ದಂಥ ನಿಮ್ಮ ಮೇಕಪ್ ಅಥವಾ ನೀವು ಕ್ರೀಮ್ಗಳನ್ನ ನೀವು ಯೂಸ್ ಮಾಡ್ಬೋದು. ರಾತ್ರಿ ಆದ್ರೆ ಸೀರಮ್ಗಳನ್ನ ಯೂಸ್ ಮಾಡಿ ಮಾಡ್ಕೋಬೋದು. ಎಷ್ಟು ಈಸಿಯಾಗಿ ನಾವು ಈ ಒಂದು ಕಿತ್ತಳೆ ಹಣ್ಣಿನ ಸಿಪ್ಪೆಯಿಂದ ನಾವು ಟೋನರ್ನ ಮಾಡ್ಕೋಬೋದು ಅಂತ ಹಾಗೆ ಇದನ್ನ ಎಷ್ಟು ದಿನ ಇಡ್ಬೋದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಇದನ್ನು ನೀವು ಹೊರಗೆ ಇಡೋದಾತಂತ್ರ 3 ದಿನ ಅಷ್ಟೇ ನೀವು ಇದನ್ನು ಯೂಸ್ ಮಾಡ್ಬೇಕಾಗತ್ತಿ. ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡೋರಾದ್ರೆ 1 ತಿಂಗಳ ದಿನ ನೀವು ಇದನ್ನ ಯೂಸ್ ಮಾಡ್ಬೋದು. ಫ್ರೆಶ್ ಆಗಿ ಹಣ್ಣನ್ನು ತರ್ತೀವಿ, ಹಣ್ಣನ್ನು ತಿಂದು ಸಿಪ್ಪೆನ ಬಿಸಾಕೋದ್ರ ಬದಲಿಗೆ ಸುಲಭವಾಗಿ ತಿಂಗಳಿಗೆ 1 ಸರ್ತಿ ಮಾಡ್ಕೊಂಡ್ರೂ ಸಾಕಲ್ಲ. ಫ್ರಿಜ್ನಾಗೆ ನಾವು ಆರಾಮಾಗಿ 1 ತಿಂಗಳ ದಿನ ಇಟ್ಕೋಬೋದು ಅಂತ ಹೇಳಿದ್ದೀನಿ. ಅದು ಏನು ತಿಂಗಳ ಮಟನೂ ನಮಗೆ ಬರೋಂಗಿಲ್ಲ. ಒಂದು ಸ್ವಲ್ಪ ದಿನ ಖಾಲಿ ಆದಮೇಲೆ ಒಂದು 15-20 ದಿನ ಮಟ ಮಾಡ್ಕೊಂಡು ಇಟ್ಕೊಂಡು ನಂತರ ಅದು ಖಾಲಿ ಆದಮೇಲೆ ಮತ್ತೆ ಹಣ್ಣನ್ನು ನಾವು ತಂದಾಗ ಫ್ರೆಶ್ ಆಗಿ ಈ ಒಂದು ಟೋನರ್ನ ಅಥವಾ ಟೋನರು, ಸೀರಮ್ಮು ಮತ್ತು ಕ್ರೀಮನ್ನು ಮಾಡಿಟ್ಕೊಂಡ್ರೆ ಎಷ್ಟು ಚೆನ್ನಾಗಿರ್ತೈತಿ. ಹಣ್ಣನ್ನು ತಿನ್ನೋಣ, ಸಿಪ್ಪೆನ ಚಲ್ದೇನೆ ಆ ಒಂದು ಸಿಪ್ಪೆಯಿಂದ ನಾವು ಒಳ್ಳೆ ಒಂದು ಸೀರಮ್ಮು ಮತ್ತು ಟೋನರು ಮತ್ತು
ಕ್ರೀಮನ್ನು ರೆಡಿ ಮಾಡಿಕೊಂಡು ನಮ್ಮ ಸ್ಕಿನ್ನಿನ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಣ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು, ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ನಿಮಗೆ ಯಾರಿಗಾದರೂ ಸ್ಕಿನ್ ಕೇರ್ ಟಿಪ್ಸು ಅಥವಾ ಹೋಮ್ ರೆಮಿಡಿಗಳು ಆಮೇಲೆ ಒಳ್ಳೊಳ್ಳೆ ಕ್ರೀಮ್ಗಳನ್ನ ನೀವು ಯೂಸ್ ಮಾಡಿರ್ತೀರಿ, ಇದು ಚೆನ್ನಾಗೈತಿ ಕ್ರೀಮು ಅಂತ ಹೇಳೋದಾದ್ರೆ, ಹೋಮ್ ರೆಮಿಡಿಗಳು ಚೆನ್ನಾಗದಾವ ಅನ್ನೋದಾದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ನೀವು ಹಾಕಿದರೆ ಇದು ಚೆನ್ನಾಗೈತಿ, ಈ ಒಂದು ಹೋಮ್ ರೆಮಿಡಿನ ನೀವು ಮಾಡಿ ತೋರಿಸ್ರಿ, ಆಮೇಲೆ ಈ ಒಂದು ಕ್ರೀಮ್ಗಳನ್ನ ಹೇಳ್ರಿ ಅಂತ ಹೇಳಂದ್ರೆ ಅದನ್ನು ನಾನು ವಿಡಿಯೋದೊಳಗೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ. ಯಾರಿಗಾದರೂ ಆ ರೀತಿ ಏನಾದರೂ ಸ್ಕಿನ್ ಕೇರ್ಗಳ ಬಗ್ಗೆ ಅಥವಾ ಹೋಮ್ ರೆಮಿಡಿಗಳ ಬಗ್ಗೆ ಕ್ರೀಮ್ಗಳ ಬಗ್ಗೆ ಗೊತ್ತಿದ್ರೆ ನನಗೆ ಸಜೆಸ್ಟ್ ಮಾಡಿರಿ. ನಾನು ಅದನ್ನ ಈ ಒಂದು ನನ್ನ ವಿಡಿಯೋಗಳಲ್ಲಿ ನಾನು ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.